ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ಇಂದಿನ ಕರ್ನಾಟಕದಲ್ಲಿ ಇರುವ ಮಾರುಕಟ್ಟೆಗಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡ್ಕೊಂಬರೋಣ. ಇನ್ನೂ ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1000 ರೂಪಾಯಿದಿಂದ ಹಿಡಿದು 1600 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಇದೆ. ಅಂದರೆ ಉತ್ತಮ ಕ್ವಾಲಿಟಿ ಈರುಳ್ಳಿಯದ ರೇಟ್ ಬಂದು 1000ದಿಂದ 1600 ರೂಪಾಯಿವರೆಗೆ ರೇಟ್ ಇದೆ 1 ಕ್ವಿಂಟಲ್ಗೆ. ಹಾಗೆ ಬದಾಮಿಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1000 ರೂಪಾಯಿದಿಂದ ಹಿಡಿದು 1800 ರೂಪಾಯಿಯು ಲಾಸ್ಟ್ ರೇಟ್ ಆಗಿದೆ. ಬದಾಮಿಯಲ್ಲಿ 1000ದಿಂದ 1800 ಲಾಸ್ಟ್ ರೇಟ್ ಇದೆ. ಹಾಗೆ ಧಾರವಾಡ ಮಾರುಕಟ್ಟೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಕನಿಷ್ಠ ಬಂದು 400 ರೂಪಾಯಿದಿಂದ ಹಿಡಿದು ಗರಿಷ್ಠ ಬೆಲೆ ಬಂದು 1700 ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ. ಧಾರವಾಡದಲ್ಲೇ 1700 ರೂಪಾಯಿ 1 ಕ್ವಿಂಟಲ್ಗೆ ಲಾಸ್ಟ್ ರೇಟು. ಹಾಗೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕೂಡ 500 ರೂಪಾಯಿದಿಂದ 1400 ರೂಪಾಯಿವರೆಗೆ ರೇಟು ಇದೆ. 500ದಿಂದ 1400 ರೂಪಾಯಿ ಲಾಸ್ಟ್ ರೇಟ್ ಆಗಿದೆ. ಈರುಳ್ಳಿಯ ಮೇಲೆ ರೇಟು ಡಿಫ್ರೆನ್ಸ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಒಂದು ಮೈಸೂರಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ ಉತ್ತಮ ಕ್ವಾಲಿಟಿ ಈರುಳ್ಳಿ ಇದ್ದರೆ 1000ದಿಂದ 1600 ರೂಪಾಯಿವರೆಗೆ ರೇಟು ಕುಂದಿರುತ್ತದೆ. 1000ದಿಂದ 1600 ರೂಪಾಯಿವರೆಗೆ ರೇಟು ಕುಂದಿರುತ್ತದೆ. ಹಾಗೆ ರಾಯಚೂರಿನಲ್ಲಿ ಕೂಡ 1000ದಿಂದ 1600 ರೂಪಾಯಿವರೆಗೆ ಉತ್ತಮ ಕ್ವಾಲಿಟಿ ಈರುಳ್ಳಿ ಬೆಲೆ ರಾಯಚೂರಿನಲ್ಲಿ ಇದೆ 1 ಕ್ವಿಂಟಲ್ಗೆ. ಹಾಗೆ ಬೆಳಗಾವಿನಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ ಕನಿಷ್ಠ ಬಂದು 400 ರೂಪಾಯಿದಿಂದ ಹಿಡಿದು ಗರಿಷ್ಠ ಬೆಲೆ ಬಂದು 1650 ರೂಪಾಯಿವರೆಗೆ ರೇಟು ಇದೆ. ಬೆಳಗಾವಿನಲ್ಲಿ 1650 ರೂಪಾಯಿ ರೇಟು ಇದೆ. ಹಾಗೆ ಕೊಲ್ಲಾಪುರದಲ್ಲಿ ಅಂದರೆ ಕೊಲ್ಲಾಪುರ ಮಾರುಕಟ್ಟೆಯಲ್ಲಿ 500ರಿಂದ 1600 ರೂಪಾಯಿ ಲಾಸ್ಟ್ ರೇಟ್ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ದಾವಣಗೆರೆಯಲ್ಲಿ ನೋಡೋದಾದರೆ 1 ಕ್ವಿಂಟಲ್ಗೆ 1000ದಿಂದ ಹಿಡಿದು 2000 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಗಂಗಾವತಿಯಲ್ಲಿ ಕೂಡ 1000ದಿಂದ 1800 ರೂಪಾಯಿವರೆಗೆ ರೇಟು ಇದೆ. ಹಾಗೆ ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ.